ನ್ಯೂ ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ನಿರಾಶೆಯ ಜೀವನಕ್ಕೆ ಬೆಳಕು ತರುವ ದೇವರ ಮಹಿಮೆಯ ಸಂದೇಶವೇ ನಿರೀಕ್ಷೆಯ ವಾಕ್ಯ. ಈ ನಿರೀಕ್ಷೆಯ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಒಂದು ನಿರಾಶೆಯನ್ನು ನೀಗಿಸಿ ನಿರೀಕ್ಷೆಯನ್ನು ತರುವಂಥದ್ದಾಗಿದೆ. ಈ ದಿನ ಕೂಡ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಾಕ್ಯ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 38-39 ವಚನ. ಆಗ ದೇವಾಲಯದ ತೆರೆಯ ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಆತನು ಹೀಗೆ ಪ್ರಾಣ ಬಿಟ್ಟದ್ದನ್ನು ಆತನ ಹತ್ತಿರ ಎದುರಿಗೆ ನಿಂತಿದ್ದ ಶತಾಧಿಪತಿಯು ನೋಡಿ, ನಿಜವಾಗಿಯೂ ಈ ಮನುಷ್ಯನು ದೇವ ಕುಮಾರನಾಗಿದ್ದನು ಅಂದನು. ಈ ಘಟನೆ ಮಾರ್ಕನ ಸುವಾರ್ತೆಯಲ್ಲಿ ಕಾಣುವ ಅತ್ಯಂತ ಆಳವಾದ ಆತ್ಮಿಕ ಅರ್ಥವುಳ್ಳಂಥ ವಾಕ್ಯ ಭಾಗವಾಗಿದೆ. ಇದು ಯೇಸು ಸ್ವಾಮಿಯವರು ಶಿಲುಬೆಯ ಮರಣದ ನಂತರ ಸಂಭವಿಸಿದಂಥ ಒಂದು ಅದ್ಭುತ ಘಟನೆ. ದೇವಾಲಯದೊಳಗಿನ ಆ ಪರದೆ, ತೆರೆ ಅದು ಹರಿದು ಹೋಯಿತಂತೆ. ನೋಡ್ರಿ, ಹೊರಾಂಗಣ, ಪವಿತ್ರ ಸ್ಥಳ, ಅತಿ ಪವಿತ್ರ ಸ್ಥಳ 3 ಭಾಗ ಇತ್ತು. ಆದರೆ ಈ ಪವಿತ್ರ ಸ್ಥಳದಿಂದ ಅತಿ ಪವಿತ್ರ ಸ್ಥಳಕ್ಕೆ ಹೋಗಲಿಕ್ಕೆ ಒಂದು ಪರದೆ ಇತ್ತು. ಅಲ್ಲಿ ಅತಿ ಪವಿತ್ರ ಸ್ಥಳಕ್ಕೆ ಕೇವಲ ಯಾಜಕನು ಮಾತ್ರ, ಅದು ಮಹಾಯಾಜಕನು ಮಾತ್ರ ಹೋಗಬಹುದಾಗಿತ್ತು. ಆ ಅತಿ ಪವಿತ್ರ ಸ್ಥಳದಲ್ಲಿ ದೇವರ ಸನ್ನಿಧಿ ಇರುವುದಾಗಿ ಇಸ್ರಾಯೇಲ್ ಜನರು, ದೇವ ಜನರು ಅಥವಾ ಯಹೂದ್ಯರು ನಂಬುತ್ತಾ ಇದ್ದರು. ಆ ತೆರೆಯನ್ನು ಯಾರೂ ಸಹ ಸುಲಭವಾಗಿ ಪ್ರವೇಶಿಸಲು ಸಾಧ್ಯವಿರಲಿಲ್ಲ. ವರ್ಷಕ್ಕೆ ಒಮ್ಮೆ ಮಾತ್ರ ಮಹಾಯಾಜಕನು ಪ್ರವೇಶಿಸುತ್ತಿದ್ದನು. ಆದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣವನ್ನು ಬಿಟ್ಟಾಗ ಆ ತೆರೆಯ ಮೇಲಿಂದ ಕೆಳಗೆ ಹರಿದು ಹೋಯಿತು. ಯಾವಾಗಲೂ ಕೆಳಗಿಂದ ಮೇಲೆ ಹರಿಯುವುದನ್ನು ನಾವು ನೋಡ್ತೇವೆ, ಆದರೆ ಇಲ್ಲಿ ಮೇಲಿಂದ ಕೆಳಗೆ ಹರಿದು ಹೋಯಿತು. ಅಲ್ಲಿ ಒಂದು ಆಳವಾದ ಆತ್ಮೀಕ ಅರ್ಥ ಇದೆ. ದೇವ ಸನ್ನಿಧಿಗೆ ಹೋಗುವ ದಾರಿ, ಆ ಪರದೆ ನೀಗಿ ಹೋಗಿ ಈಗ ದೇವ ಸನ್ನಿಧಿಗೆ ಹೋಗಲಿಕ್ಕೆ ಎಲ್ಲರಿಗೂ ಒಂದು ತೆರೆಯಲ್ಪಟ್ಟಂಥ ಅನುಭವವನ್ನು ದೇವರು ಇಟ್ಟರು. ಪಾಪ ಮತ್ತು ದೇವರ ನಡುವೆ ಇದ್ದ ಆ ಅಡ್ಡಗೋಡೆ ದೂರವಾಯಿತು. ಯೇಸುವಿನ ಶಿಲುಬೆಯ ಬಲಿಯಿಂದ ನಮಗೆ ತಂದೆಯಾದ ದೇವರ ಬಳಿ ನೇರ ಪ್ರವೇಶ ಸಿಕ್ಕಿತು. ಇನ್ನು ಸ್ತೋತ್ರ, ಯಾವ ಮಧ್ಯಸ್ಥಿಕೆಯೋ ಅಗತ್ಯವಿಲ್ಲ. ನಮಗಾಗಿ ಇನ್ನೊಬ್ಬ ಮಹಾಯಾಜಕನ ಬಲಿ ಸಮರ್ಪಿಸಬೇಕಾದ ಅವಶ್ಯಕತೆ ಇಲ್ಲ. ಸ್ತೋತ್ರ, ಯೇಸು ಸ್ವಾಮಿಯ ರಕ್ತದ ಮೂಲಕವಾಗಿ ತಂದೆಯಾದ ದೇವರ ಬಳಿಯಲ್ಲಿ ನೇರವಾಗಿ ಹೋಗುವ ಮಾರ್ಗವು ನಮಗೆ ಸಿಕ್ಕಿತು. ನೋಡ್ರಿ, ದೇವಾಲಯದ ತೆರೆಯೋ, ಅದು ಪರದೆಯೋ ಹರಿದಿದ್ದೆಂಬುದಾಗಿ ಹೇಳಿದ್ರೆ ಇನ್ನು ದೇವರ ಬಳಿಗೆ ಬರಲು ಅಡೆತಡೆ ಇಲ್ಲ ಎಂಬುದನ್ನು ಸೂಚಿಸುತ್ತದೆ. ಆದರೆ ಅದೇ 39ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಒಬ್ಬ ಶತಾಧಿಪತಿ ಈ ಕಾರ್ಯವನ್ನು ನೋಡುತ್ತಾ ಇದ್ದ. ಅದನ್ನು ನೋಡಿದ ಮೇಲೆ ಅವನು ಹೇಳುತ್ತಾ ಇದ್ದಾನೆ, ಸಾಕ್ಷೀಕರಿಸುತ್ತಿದ್ದಾನೆ, ಈ ಮನುಷ್ಯನು ದೇವ ಕುಮಾರನಾಗಿದ್ದನು. ಯಾರಿಗೆ? ಯೇಸು ಸ್ವಾಮಿಯವರ ಮರಣವನ್ನು ನೋಡಿ, ಈ ಎಲ್ಲ ಕಾರ್ಯಗಳನ್ನು ನೋಡಿ ಅಲ್ಲಿ ನಿಂತಿದ್ದಂಥ ರೋಮ್ ಸಾಮ್ರಾಜ್ಯದ ಶತಾಧಿಪತಿ ಹೇಳುತ್ತಾ ಇದ್ದಾನೆ, ಅವನ ಮರಣವನ್ನು ಕರ್ನಾರೆ ಕಂಡವನು ಹೇಳುತ್ತಾ ಇದ್ದಾನೆ, ನಿಜವಾಗಲೂ ಈ ಮನುಷ್ಯನು ದೇವರ ಕುಮಾರನಾಗಿದ್ದನು. ಯಹೂದ್ಯನಲ್ಲದ ಒಬ್ಬನು ಯೇಸುವಿನ ದೈವತ್ವವನ್ನು ಗುರುತಿಸಿದನು. ಒಬ್ಬ ಅನ್ಯನು ಯೇಸುವಿನ ದೈವತ್ವವನ್ನು ಗುರುತಿಸಿದನು. ಶಿಲುಬೆಯಲ್ಲಿಯೇ ದೇವರ ಮಹಿಮೆ ಪ್ರಕಾಶಿಸಿತು. ಮರಣದ ಕ್ಷಣದಲ್ಲಿ ಕೂಡ ಯೇಸು ಜೀವದ ದಾರಿಯನ್ನು ನಮಗೆ ತೋರಿಸಿದರು. ಶತಾಧಿಪತಿಯಂತೆ ನಾವು ಸಹ ಯೇಸುವನ್ನು ದೇವ ಕುಮಾರನೆಂಬುದಾಗಿ ಒಪ್ಪಿಕೊಳ್ಳಬೇಕು. ಕೆಲವು ವರ್ಷಗಳ ಹಿಂದೆ ಒಬ್ಬ ಸುವಾರ್ತಿಕನು ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಗೆ ಸುವಾರ್ತೆ ಸಾರಲಿಕ್ಕೆ ಹೋದಾಗ ದೇವರಿಗೋಸ್ಕರ ಬಹಳ ಆಸಕ್ತಿ ಉಳ್ಳಂಥ ಒಬ್ಬ ಯೌವನಸ್ಥನು ಬಂದು ಅವರನ್ನ ಕೇಳುತ್ತಿದ್ದಾನೆ, ನಾನು ರಕ್ಷಿಸಬೇಕಾದರೆ ಏನು ಮಾಡಬೇಕು? ಆ ಸುವಾರ್ತಿಕರು ಹೇಳಿದರು, ನೀನು ಬಹಳ ತಡವಾಗಿ ಬಂದಿದ್ದೀಯಾ,
ಅವನ ಆಶ್ಚರ್ಯಚಕಿತನಾಗಿ ಕೇಳ್ದ, ಇಲ್ಲ ಇನ್ನೂ ಕೂಟನೇ ಆರಂಭವಾಗಿಲ್ಲ, ಬೇಗನೆ ಬಂದಿದ್ದೇನೆ. ನೋ ನೋ ನೋ, ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ. ಯೇಸು ಸ್ವಾಮಿ ಆಲ್ರೆಡಿ 2000 ವರ್ಷಗಳ ಹಿಂದೆಯೇ ನಮಗೋಸ್ಕರವಾಗಿ ಅವರ ಶಿಲುಬೆಯಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ನೀನು ಮತ್ತು ನಾನು ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಅವರನ್ನು ನಂಬಿ ಸ್ವೀಕಾರ ಮಾಡಿಕೊಂಡರೆ ಸಾಕು, ರಕ್ಷಣೆ ಸಿಗುತ್ತದೆ ಎಂಬುದಾಗಿ ಹೇಳಿದರು. ನೋಡ್ರಿ, ರಕ್ಷಣೆಗಾಗಿ ನಾವೇನು ಮಾಡಬೇಕಾಗಿಲ್ಲ. ಸ್ತೋತ್ರ. ದೇವಾಲಯದ ಪರದೆ ಅಂದರೆ ದೇವರನ್ನು ಸಂಧಿಸುವುದಕ್ಕೆ, ದೇವರ ಬಳಿ ನಾವು ಹೋಗುವುದಕ್ಕೆ ಇದ್ದಂಥ ಎಲ್ಲ ತಡೆಯನ್ನು ದೇವರು ಶಿಲುಬೆಯ ಮರಣದ ನಂತರ ನೀಗಿಸಿ ಬಿಟ್ಟರು. ಇವತ್ತು ಸಹ ಆ ಶತಾಧಿಪತಿ ದೇವಕುಮಾರನು ಯೇಸು ಸ್ವಾಮಿ ಎಂಬುದಾಗಿ ನಂಬಿದ ಹಾಗೆ ನಾವು ಸಹ ನಂಬಿ ಜೀವಿಸೋಣ. ದೇವರೇ, ನಿಮ್ಮ ಆ ಬಲಿದಾನದಿಂದ, ನೀವು ಸುರಿಸಿದ ರಕ್ತದಿಂದ ದೇವರೇ, ತಂದೆಯಾದ ದೇವರಿಗೆ ಇದ್ದಂಥ ಅಡ್ಡ ಗೋಡೆಯಾದ ಎಲ್ಲ ಪರದೆಗಳನ್ನು ನೀವು ನೀಗಿಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರನ್ನು ಮಹಿಮೆಪಡಿಸಿ ದೇವರನ್ನು ಸ್ತುತಿಸ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ಈ ಸಮಯಕ್ಕಾಗಿ ನಿಮ್ಮ ನಾಮವನ್ನು ನಾವು ಘನಪಡಿಸ್ತೇವೆ. ಕರ್ತನೇ, ನೀವು ಮರಣ ಹೊಂದಿದ ತರುವಾಯ ಕರ್ತನೇ ಅಪಾ ಕಾರ್ಗತ್ತಲೆಮಯವಾದ ಕರ್ತನೆ ಆ ಸಮಯದಲ್ಲಿ ಕೂಡ ದೇವರ ದೇವಾಲಯದ ಪರದೆ ಹರಿದು ಹೋಯಿತು ಸ್ವಾಮಿ. ನಿನ್ನ ಪ್ರವಾದನೆ ನೆರವೇರಿತು ಸ್ವಾಮಿ. ದೇವರೇ, ಮನುಷ್ಯರಿಗೂ ದೇವರೇ, ಮನುಷ್ಯರ ಪಾಪದ ನಿಮಿತ್ತ ನಿಮ್ಮ ಸಮ್ಮುಖದಲ್ಲಿದ್ದಂಥ ಆ ತಡೆಗೋಡೆಯನ್ನು ನೀವು ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಆ ಶತಾಧಿಪತಿಯು ನೀವು ದೇವಕುಮಾರನೆಂಬುದಾಗಿ ನಂಬಿದ ನಾವು ಸಹ ನಿಮ್ಮನ್ನು ನಂಬಬೇಕು, ಜೀವಿಸಬೇಕು. ದೇವರೇ ಅಪ್ಪ, ನಮ್ಮ ಜೀವಿತದಲ್ಲಿ ನಿಮ್ಮ ಬಳಿ ಬರುವುದಕ್ಕೆ, ನಮ್ಮ ಜೀವಿತದಲ್ಲಿರುವ ಎಲ್ಲ ತಡೆಗಳನ್ನು ನೀಗಿಸ್ರಿ. ನಮಗೋಸ್ಕರವಾಗಿ ನೀವು ಮಾರ್ಗ ತೆರೆದಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಾದ ಮಾಡಿರಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಇವತ್ತು ನಮಗಿರುವಂಥ ನಿರೀಕ್ಷೆ ಏನಂತ ಹೇಳಿದ್ರೆ, ನಮಗಿದ್ದಂಥ ಎಲ್ಲ ಅಡೆತಡೆ ಗೋಡೆಗಳನ್ನು ದೇವರು ನಿವಾರಣೆ ಮಾಡಿದ್ದಾರೆ. ಇನ್ನು ಮುಂದೆ ನಾವು ದೇವರ ಬಳಿಯಲ್ಲಿ ಯೇಸುವಿನ ರಕ್ತದ ಮೂಲಕವಾಗಿ, ಯೇಸುವಿನ ನಾಮದ ಮೂಲಕವಾಗಿ ನಾವು ತಂದೆಯಾದ ದೇವರ ಬಳಿಯಲ್ಲಿ ನೇರವಾಗಿ ಹೋಗಬಹುದು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.